ಆಸ್ಪತ್ರೆಯಿಂದ ಮಠಕ್ಕೆ ಸಿದ್ಧಗಂಗಾ ಶ್ರೀಗಳನ್ನ ಶಿಫ್ಟ್ ಮಾಡಲಾಗಿದೆ. ಶ್ರೀಗಳಿಗೆ ಪದೇ ಪದೇ ಉಸಿರಾಟದ ತೊಂದರೆ ಇದೆ. ನಿರೀಕ್ಷಿತ ಮಟ್ಟದಲ್ಲಿ ಚೇತರಿಕೆ ಕಾಣ್ತಿಲ್ಲ ಅನ್ನೋ ಮಾಹಿತಿ ನಮಗೆ ಅಪ್ಡೇಟ್ ಸಿಗ್ತಾ ಇರೋದು. ಈ ಕ್ಷಣದಲ್ಲಿ ಯಾವ ರೀತಿಯಾಗಿ ಸದ್ಯಕ್ಕೆ ಸಿದ್ಧಗಂಗಾ ಶ್ರೀಗಳ ಆರೋಗ್ಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಿದೆ ಅದರ ಬಗ್ಗೆ ಮಾಹಿತಿ. ಆಸ್ಪತ್ರೆಯಿಂದ ಮಠಕ್ಕೆ ಸಿದ್ಧಗಂಗಾ ಶ್ರೀಗಳನ್ನ ಈಗ ಶಿಫ್ಟ್ ಮಾಡಲಾಗಿದೆ. ಶ್ರೀಗಳಿಗೆ ಪದೇ ಪದೇ ಉಸಿರಾಟದ ತೊಂದರೆ ಆಗ್ತಿದೆ ಅನ್ನೋದು ವಿಚಾರ ಈಗ ಗೊತ್ತಾಗ್ತಿರೋದು, ಮಾಹಿತಿ ಸಿಕ್ಕಿರೋದು. ನಿರೀಕ್ಷಿತ ಮಟ್ಟದಲ್ಲಿ ಚೇತರಿಕೆ ಇನ್ನೂ ಕೂಡ ಕಾಣ್ತಿಲ್ಲ ಅಂತ ಆಪ್ತ ವೈದ್ಯರಾದಂತಹ ಪರಮೇಶ್ ಇದರ ಬಗ್ಗೆ ಹೇಳಿರೋದು. ಆಸ್ಪತ್ರೆಯಿಂದ ಇಂದು ಮುಂಚಾನೆ 3:50 ಮಠಕ್ಕೆ ಶಿಫ್ಟ್ ಮಾಡಲಾಯಿತು. ಆಸ್ಪತ್ರೆಯಿಂದ ಮಠದಲ್ಲಿ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಚಿಕಿತ್ಸೆಗೆ ಸಿದ್ಧಗಂಗಾ ಶ್ರೀಗಳು ಸ್ಪಂದನೆಯನ್ನು ಕೂಡ ಕೊಡ್ತಿದ್ದಾರೆ ಅನ್ನೋದೀಗ ಲೇಟೆಸ್ಟ್ ಅಪ್ಡೇಟ್. ಇನ್ನು ಶ್ರೀಗಳ ಆರೋಗ್ಯವನ್ನು ವಿಚಾರಿಸೋದಕ್ಕೆ ರಾಜವಂಶಸ್ಥ ಯದುವೀರ್ ಒಡೆಯರ್ ಕೂಡ ಬಂದಿದ್ರು. ಮಠದಲ್ಲಿ ಶ್ರೀಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಅದೇ ರೀತಿಯಾಗಿ ಮಠಕ್ಕೆ ಹೋಗಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ದಿದ್ರಿಂದ ಅವ್ರನ್ನ ಕಳಿಸಲಾಯಿತು ಅಂತ. ಇನ್ನು BSY ಅವರು ಕೂಡ ಗುರುಗ್ರಾಮದಿಂದಲೇ ಮಾಹಿತಿಯನ್ನ ಪಡೆದಿದ್ದಾರೆ. ಗುರುಗ್ರಾಮದಿಂದ ಇಂದು BSY ವಾಪಸ್ ಆಗುವಂತ ಸಾಧ್ಯತೆ ಕೂಡ ಇದೆ. ಮಠದಲ್ಲಿ ಶ್ರೀಗಳಿಗೆ ಚಿಕಿತ್ಸೆ ಒಂದ್ ಕಡೆ ಮುಂದುವರೆದಿದ್ರೆ ಯದುವೀರ್ ಒಡೆಯರ್ ಅವರು ಕೂಡ ಬಂದು ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ರು. ಇನ್ನು ಗುರುಗ್ರಾಮದಲ್ಲಿ ಸಾಕಷ್ಟು ಪೊಲಿಟಿಕಲ್ ಹೈಡ್ರಾಮಾದ ನಡುವೆ ಇದೀಗ BSY ಗುರುಗ್ರಾಮದಿಂದ ಇಂದು ವಾಪಸ್ ಆಗುವಂತ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಮಠದಲ್ಲಿ ಈಗ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಭಕ್ತರಿಗೂ ಕೂಡ ಒಂದಷ್ಟು ಕುತೂಹಲ, ಆತಂಕ ಇದೆ. ಗುರುಗ್ರಾಮದಲ್ಲಿ ಆರೋಗ್ಯದ ಮಾಹಿತಿ ಒಂದ್ ಕಡೆ BSY ಪಡಿತಿದ್ದಾರೆ. ಇಂದು ವಾಪಸ್ ಆಗುವಂತ ಚಾನ್ಸಸ್ ಕೂಡ ಇದೆ. ಗುರುಗ್ರಾಮದಿಂದ ತುಮಕೂರಿಗೆ ಬರುವಂತ ನಿರೀಕ್ಷೆ ಇದೆ BS ಯಡಿಯೂರಪ್ಪ. ಇವತ್ತಿನ ಬೆಳಗಿನ ಜಾವ ನಸುಕಿನಲ್ಲಿ ಆಲ್ಮೋಸ್ಟ್ 4 ಗಂಟೆ ಅಷ್ಟೊತ್ತಿಗೆ ಮಠಕ್ಕೆ ಶಿಫ್ಟ್ ಮಾಡಲಾಯಿತು ಆಸ್ಪತ್ರೆಯಿಂದ. ಒಂದ್ ಕಡೆ ಮಕ್ಕಳಿಂದ ಪ್ರಾರ್ಥನೆ, ಆದಷ್ಟು ಬೇಗ ಶ್ರೀಗಳು ಗುಣಮುಖರಾಗ್ಲಿ, ಎಂದಿನಂತೆ ಲವಲವಿಕೆಯಲ್ಲಿರಲಿ ಅಂತ ಅಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು. ಜೊತೆಗೆ ಇನ್ನೊಂದು ಕಡೆ ಮೈಸೂರಿನ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರು ಕೂಡ ಭೇಟಿ ನೀಡ್ತಿರುವಂತಹ ದೃಶ್ಯಗಳನ್ನ ನೋಡಿದ್ರಿ. ಇವತ್ತು ಬೆಳಗ್ಗೆ ಶ್ರೀಗಳನ್ನ ರಾತ್ರಿ ಆಲ್ಮೋಸ್ಟ್ ಬೆಳಗಿನ ಜಾವ 4 ಗಂಟೆ ಅಷ್ಟೊತ್ತಿಗೆ ಅವ್ರನ್ನ ಶಿಫ್ಟ್ ಮಾಡಲಾಯಿತು. ಅದಾದ ನಂತರ ಇನ್ನೊಂದು ಕಡೆ ಬೆಳಗ್ಗೆ ಇವತ್ತು ಪ್ರಾರ್ಥನೆಯನ್ನ ಸಲ್ಲಿಸ್ತಿರೋದು ಮಕ್ಕಳು, ಅದು ನೋಡ್ತಾ ಇದ್ರಿ. ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಕೂಡ ಓದ್ತಾ ಇರೋದ್ರಿಂದ ಅವರು ಕೂಡ ಪ್ರಾರ್ಥನೆ ಸಲ್ಲಿಸಿದ್ರು. ಇನ್ನೊಂದು ಕಡೆ ಯದುವೀರ್ ಒಡೆಯರ್ ಅವರು ಭೇಟಿ ನೀಡ್ತಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ರಿ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ. BSY ಅವರು ಗುರುಗ್ರಾಮದಿಂದಲೇ ಕರೆ ಮಾಡಿ ಆರೋಗ್ಯವನ್ನು ವಿಚಾರಿಸಿದಾರಂತೆ. ಹೇಗಿದ್ದಾರೆ ಸ್ವಾಮಿಗಳು, ಸದ್ಯಕ್ಕೆ ಹೇಗಿದ್ದಾರೆ ಅಂತ. ಹಾಗಾಗಿ ಅವರು ಬರುವಂತಹ ಚಾನ್ಸಸ್ ಕೂಡ ಇದೆ. ಇನ್ನು ಆಪ್ತ ವೈದ್ಯರಾದಂತಹ ಪರಮೇಶ್ವರ್ ಜೊತೆಗೆ ನಮ್ಮ ಪ್ರತಿನಿಧಿ ವಿಠಲ್ ನಡೆಸಿರುವಂತಹ ಚಿಟ್ ಚಾಟ್ ಎಲ್ಲಿದೆ? ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಅನಾರೋಗ್ಯ ಹಿನ್ನೆಲೆಯಲ್ಲಿ ಅವ್ರಿಗೆ ಚಿಕಿತ್ಸೆ ಕೊಡ್ತಾ ಇರ್ತಕ್ಕಂಥ ಅವರ ಆಪ್ತ ವೈದ್ಯರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಮಾತಾಡ್ಸೋಣ. ಆರೋಗ್ಯದಲ್ಲಿ ಯಾವ ರೀತಿ ಚೇತರಿಕೆ ಕಂಡಿದೆ ಸರ್? ಈಗ ಆರೋಗ್ಯದಲ್ಲಿ ಯಾವ ರೀತಿ ಚೇತರಿಕೆ ಕಂಡಿದೆ? ಈಗ ಮಠಕ್ಕೆ ಶಿಫ್ಟ್ ಮಾಡಿದ್ದೀರಾ. ಆರೋಗ್ಯದಲ್ಲಿ ಅವ್ರದ್ದು ಬೇರೆ ಅವ್ರದ್ದೇನು ಪ್ಯಾರಾಮೀಟರ್ಸ್ ಏನಿದೆ, ಹಾರ್ಟು, ಕಿಡ್ನಿ ಅದೆಲ್ಲ ನಾರ್ಮಲ್ ಆಗಿದೆ. ಲಂಗ್ಸ್ ಅವ್ರದ್ದು ಶ್ವಾಸಕೋಶಕ್ಕೆ ಸ್ವಲ್ಪ ನೀರು ತುಂಬ್ಕೊಳ್ತಾ ಇತ್ತು. ಏನಂದ್ರೆ ಹೈಪೋಪ್ರೋಟೀನಿಮಿಯಾ, ಆಲ್ಬುಮಿನ್ ಡೆಫಿಷಿಯನ್ಸಿ, ಇದರಿಂದ ನೀರು ತುಂಬ್ಕೊಳ್ತಾ ಇತ್ತು. ಅದರಿಂದ ಮತ್ತೆ ಅವ್ರದ್ದು ಅದರಿಂದ ಶ್ವಾಸಕೋಶದ ಉಸಿರಾಟದ ತೊಂದರೆನೇ ಜಾಸ್ತಿ ಆಗಿದೆ. ಅಲ್ಲ, ಈಗ ರಾತ್ರಿ ಬೆಳಗಿನ ಜಾವ 3:54 ಗಂಟೆಗೆ ಮಠಕ್ಕೆ ಶಿಫ್ಟ್ ಮಾಡ್ತೀರಾ. ಇಲ್ಲ ಒಂದ್ ಕಡೆ ಭಕ್ತರಲ್ಲಿ ಆತಂಕ ಮೂಡಿರ್ತಕ್ಕಂಥ ಅಲ್ಲ, ಆತಂಕ ಮೂಡುವಂತ ಅವಶ್ಯಕತೆ ಏನಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಮಠದಲ್ಲಿ ನಿನ್ನೆ ಸ್ವಾಮೀಜಿಯವರು, ನಮ್ಮ ಕಿರಿಯ ಸ್ವಾಮೀಜಿಯವರು ಮತ್ತೆ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು, SP ಮತ್ತೆ ಹಿರಿಯರು ಎಲ್ಲರೂ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಇವತ್ತು ಅಥವಾ ನಾಳೆ ಶಿಫ್ಟ್ ಮಾಡಬೇಕು ಅಂತಲೇ ಡಿಸೈಡ್ ಮಾಡಿದ್ರು. ಆದರೆ ಸಂಜೆ ರಾತ್ರಿ 9-10 ಗಂಟೆ ಮೇಲೆ ಸ್ವಾಮೀಜಿಯವರ ಒಂದು ಅಪೇಕ್ಷೆ ಜಾಸ್ತಿ, ಮಠಕ್ಕೆ ಹೋಗ್ಬೇಕು ಅಂತ ಅಂದಿದ್ದಕ್ಕೆ ಕರ್ಕೊಂಡ್ಬಂದಿದ್ರು. ಅವರೇ ಹೇಳ್ತಾ ಇದ್ರ ನಾನು ಮಠಕ್ಕೆ ಹೋಗ್ಬೇಕು. ಹೌದು. ಅವ್ರಿಗೆ ಒಂದೊಂದ್ಸರಿ ಅರಿವಾಗಿದ್ದಾಗ ಇದು ಆಸ್ಪತ್ರೆಯಲ್ಲಿ ಇದ್ದೀನಿ ಇದು ಅಂದಾಗೆಲ್ಲ ಹೇಳ್ತಾ ಇದ್ರು. ಆದ್ರೆ ರಾತ್ರಿ ಜಾಸ್ತಿ ಹೇಳಿದ್ರಿಂದ ನಾವು ಮಠಕ್ಕೆ. ಈಗ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ರೆ ಅಲ್ಲಿ ಎಲ್ಲಾ ರೀತಿ ಫೆಸಿಲಿಟಿ ಇರುತ್ತೆ. ಇಲ್ಲಿ ಹಳೆ ಮಠದಲ್ಲಿ ಯಾವ ರೀತಿ ಫೆಸಿಲಿಟಿ, ಅವರ ಆರೋಗ್ಯದ ಬಗ್ಗೆ ಈ ಕಾಳಜಿ ವಹಿಸ್ತಾ ಇರ್ತಕ್ಕಂಥ ನೀವು ಯಾವ ರೀತಿ ಅಲ್ಲಿ ಸಿದ್ಧತೆ ಮಾಡಿದ್ದೀರಾ? ಯಾವ ರೀತಿ ಫೆಸಿಲಿಟಿ ಇದೆ? ನಾವು ಮಡ್ರಾಸಿಂದ ಕರ್ಕೊಂಬಂದ್ಮೇಲೆ ಇಲ್ಲೇ ಚಿಕಿತ್ಸೆ ಕೊಡಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ಎಲ್ಲ ವ್ಯವಸ್ಥೆನೂ ಮಾಡಿದ್ದು. ಏನು ಆಸ್ಪತ್ರೆಯಲ್ಲಿ ಏನು ಸಲಕರಣೆಗಳು ಎಲ್ಲನೂ ಏನು ಇಟ್ಕೋಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದು. ಆದರೆ ಕೆಲವು ಸಣ್ಣ ಪುಟ್ಟ ನ್ಯೂನತೆಗಳಿದ್ದು. ಒಂದು ಆಕ್ಸಿಜನ್ ಸಪ್ಲೈ ಇದು, ಮತ್ತೆ ವಾರ್ಮರು, ಅದೆಲ್ಲ ತೊಂದರೆಗಳಿತ್ತು. ಅವನ್ನೆಲ್ಲ ಇಲ್ಲಿ ಮಾಡೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾವು ಸಿದ್ಧಗಂಗಾ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದು. ಮತ್ತೆ ಅವಾಗ ಸೋಂಕು ಇತ್ತು. ಸಿದ್ಧಗಂಗಾ ಆಸ್ಪತ್ರೆ
ಆಸ್ಪತ್ರೆಗೆ ಹೋದ್ಮೇಲೆ ಸೋಂಕಿನ ಅಂಶ ಎಲ್ಲ ಕಮ್ಮಿ ಆಗಿದೆ. ಮತ್ತೆ ಬರೀ ಅವ್ರಿಗೆ ನ್ಯೂಟ್ರಿಷನ್ ಪ್ರಾಬ್ಲಮ್, ಆಲ್ಬುಮಿನ್ ನ್ಯೂಟ್ರಿಷನ್ ಇದು, ಅದನ್ನ ಅವ್ರಿಗೆ ಶಕ್ತಿ, ಶ್ವಾಸಕೋಶದ ಲಂಗ್ಸ್ಗೆ ಶಕ್ತಿ ಬರಬೇಕು ಅಂತಂದ್ರೆ ಅವ್ರಿಗೆ ನ್ಯೂಟ್ರಿಷನ್ ಎಲ್ಲ ಪ್ರಾಪರ್ ಆಗಿ ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಇರಬೇಕು. ಅದನ್ನ ನಾವು ಇಲ್ಲೇ ಕೊಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡು ಸರ್. ಇವತ್ತು ಯಾವೆಲ್ಲ ರೀತಿಯ ಟೆಸ್ಟ್ಗಳನ್ನ ಮಾಡ್ತಾ ಇದ್ದೀರಾ? ಅದು ಪ್ರತಿನಿತ್ಯ ನಾವು ಏನು ರಕ್ತದಲ್ಲಿ ಏನೇನು ಟೆಸ್ಟ್ಗಳು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಇನ್ನು ನಾನು ಈಗ ರಿಪೋರ್ಟ್ ನೋಡಿಲ್ಲ, ಈಗ ನೋಡಿ ಹೇಳ್ತೀವಿ. ಇದಿಷ್ಟು ಏನು ಸಿದ್ಧಗಂಗಾ ಶ್ರೀಗಳ ಆಪ್ತ ಆಗಿರ್ತಕ್ಕಂಥ ವೈದ್ಯ ಪರಮೇಶ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಕಿರಣ್, ನ್ಯೂಸ್ 18 ಕನ್ನಡ, ತುಮಕೂರು. ಇನ್ನು ಶ್ರೀಗಳ ಆರೋಗ್ಯ ವಿಚಾರದ ಒಂದು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಭೇಟಿ ನೀಡಿದಂತಹ ರಾಜವಂಶಸ್ಥ ಯದುವೀರ್ ಒಡೆಯರ್ ಮಾತನಾಡಿದ್ರು. ಬನ್ನಿ ನೋಡೋಣ ಏನ್ ಹೇಳಿದ್ರು ಅಂತ. ಈಗ ಬೆಂಗಳೂರು ಬರ್ತಾ ಇದ್ವಿ ಮೈಸೂರಿಂದ, ಸೊ ಅದೇ ಇಲ್ಲಿ ಬಂದು ಗುರುಗಳು ಆರೋಗ್ಯ ಹೇಗಿದೆ ಅಂತ ವಿಚಾರಿಸಿ ಮತ್ತೆ ಅವರ ಆಶೀರ್ವಾದ ಪಡೆದು ಅವ್ರ ಮನೆಯ ಪರವಾಗಿ ಇಲ್ಲಿ ಬಂದು ನಮಗೆ ಒಂದು ಬೆಂಗಳೂರು ಇರಲಿ ಅಂತ ನಾವು ಹೇಳಿದ್ವಿ ಅಷ್ಟೇ. ಅವರಿಗೆ ಆದಷ್ಟು ಬೇಗ ಅವರ ಆರೋಗ್ಯವನ್ನು ಉತ್ತಮ ಆಗಲಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸುತ್ತಿಲ್ಲ. ಅವಕಾಶ ಇರಲಿಲ್ಲ ಅಲ್ಲಿ, ಆದರೆ ಇದು ಅದೇ ಅವ್ರ ಆಶೀರ್ವಾದ ಇತ್ತು ಅಷ್ಟೇ. ನಮಗೆ ಇಲ್ಲ, ಅದು ನನಗೆ ನನ್ನ ಮಠದ ಪ್ರಕಾರ ಅದೆಲ್ಲ ಗೊತ್ತಾಗಬೇಕು. ಅವ್ರ ಆರೋಗ್ಯ ಇದು, ಆದರೆ ಅವರು ನಿದ್ದೆ ಮಾಡ್ತಾ ಇದ್ರು. ನಾನು ಅವ್ರ ಆಶೀರ್ವಾದ ಇತ್ತು. ಇಲ್ಲ, ಏನಿಲ್ಲ, ಬರೀ ಅವರು ಎಲ್ಲ ಅವ್ರ ಆಶೀರ್ವಾದ ಇದು ಮಾಡಕ್ಕೆ ಬಂದಿದ್ವಿ. ಇನ್ನೂ ಮಾತಾಡೋಕ್ಕೆ ಅವಕಾಶ ಏನಿಲ್ಲ ಜಾಸ್ತಿ. ಎಲ್ಲ ರೆಸ್ಟಲ್ಲಿ ಇದ್ದಾರೆ ಅಷ್ಟೇ. ಇಲ್ಲ, ಅವ್ರು ರೆಸ್ಟಲ್ಲಿ ಇದ್ರು, ಮಲ್ಕೊಂಡಿದ್ರು. ಅವರು ಆಶೀರ್ವಾದ ಬರೀ ನಮಸ್ಕರಿಸಿ ನಾವು ಬಂದಿದ್ವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ತುಮಕೂರಿನಿಂದ. ಸದ್ಯಕ್ಕೆ ಕಿರಣ್, ಆರೋಗ್ಯ ಸ್ಥಿತಿ ಹೇಗಿದೆ? ಹೆಲ್ತ್ ರಿಪೋರ್ಟ್ ಏನು ಹೇಳುತ್ತೆ? ಜೊತೆಗೆ ಬೆಳಗ್ಗೆ ಯದುವೀರ್ ಒಡೆಯರ್ ಅವರು ಕೂಡ ಭೇಟಿ ನೀಡಿದ್ರು. ಖಂಡಿತ ಅವಿನಾಶ್, ಏನಂದ್ರೆ ತುಮಕೂರಿನ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಸ್ವಾಮೀಜಿ ಅವರ ಅನಾರೋಗ್ಯ ಹಿನ್ನೆಲೆಯಲ್ಲಿ ಸಾಕಷ್ಟು ಊಹಾಪೋಹಗಳು ಹರಿದಾಡ್ತಾ ಇದ್ದು, ಬೆಳಗಿನ ಜಾವ 3:50 ಸುಮಾರಿಗೆ ಸಿದ್ಧಗಂಗಾ ಆಸ್ಪತ್ರೆಯಿಂದ ಮಠಕ್ಕೆ ಶಿಫ್ಟ್ ಮಾಡಲಾಗಿತ್ತು. ಹಳೆ ಮಠ ಏನಿದೆ ಅಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥದ್ದು. ಸಿದ್ಧಗಂಗಾ ಶ್ರೀಗಳಿಗೆ ಇಲ್ಲಿ ಮಠದಲ್ಲಿ ಸಂಪೂರ್ಣ ಎಲ್ಲಾ ರೀತಿಯ ಏನು ಆಸ್ಪತ್ರೆಯಲ್ಲಿ ಸಿಗುತ್ತಂತ ಚಿಕಿತ್ಸಾ ರೀತಿಯಲ್ಲೇ ಸಹ ಎಲ್ಲಾ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಒಂದು ಗ್ಲಾಸ್ ತರ ಒಂದು ICU ಏನಿರುತ್ತೆ ಆಸ್ಪತ್ರೆಯಲ್ಲಿ, ಅದೇ ರೀತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹಳೆ ಮಠದಲ್ಲಿ. ಆ ICU ನಲ್ಲಿ ಏನು ಸಿದ್ಧಗಂಗಾ ಶ್ರೀ ಇದ್ದಾರೆ, ಅವರಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಮುಖ್ಯವಾಗಿ ಅವರ ಆಪ್ತ ವೈದ್ಯರಾಗಿರ್ತಕ್ಕಂಥ ಪರಮೇಶ್ ಅವರು ಅವರನ್ನ ತೀವ್ರ ICU ನಲ್ಲಿ ಅವರಿಗೆ ಚಿಕಿತ್ಸೆ ನೀಡ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಅವರು ಹೇಳಿರ್ತಕ್ಕಂಥದ್ದು ಶ್ವಾಸಕೋಶದಲ್ಲಿ ನೀರು ತುಂಬಿಕೊಳ್ತಾ ಇದೆ, ಹಾಗಾಗಿ ಅಲ್ಲಿ ಅವರಿಗೆ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಅಂತ ಸಹ ಹೇಳ್ತಾ ಇದ್ರು. ಈ ನಡುವೆ ಅವ್ರಿಗೆ ಪ್ರೋಟೀನ್ ಕೊರತೆ ಇದೆ, ನ್ಯೂಟ್ರಿಷನ್ ಕೊಡಬೇಕಾಗುತ್ತೆ. ಹೀಗಾಗಿ ಅದನ್ನೆಲ್ಲ ಸಹ ಕೊಟ್ಟು ನಾವು ಅವ್ರಿಗೆ ಚಿಕಿತ್ಸೆ ನೀಡ್ತಾ ಇದೀವಿ ಅಂತ ಹೇಳಿದ್ರು. ಮತ್ತೊಂದೆಡೆ ಸಾಕಷ್ಟು ಬೆಳಗಿನ ಜಾವ ಶಿಫ್ಟ್ ಮಾಡಿದ್ರಿಂದ ಸಾಕಷ್ಟು ಭಕ್ತರು ಆತಂಕಗೊಂಡಿದ್ರು. ಅದಕ್ಕೆಲ್ಲ ಸಹ ಪರಮೇಶ್ ಅವರು ಪ್ರತಿಕ್ರಿಯೆ ನೀಡಿದ್ದು, ಇದೆಲ್ಲ ಅವ್ರ ಉಸಿರಾಟದ ಸಮಸ್ಯೆ ಇದೆ ಹೊರತು ಬೇರೆ ಎಲ್ಲಾ ಅಂಗಾಂಗಗಳೇನಿದೆ, ಕಿಡ್ನಿ ಮತ್ತೆ ಹಾರ್ಟ್ ಎಲ್ಲ ಫಂಕ್ಷನ್ಗಳು ನಾರ್ಮಲ್ ಆಗಿದೆ, ಸ್ವಲ್ಪ ಚೇತರಿಸ್ಕೊಂತಾ ಇದ್ದಾರೆ. ಏನು ಶ್ವಾಸಕೋಶದಲ್ಲಿ ಸೋಂಕು ಕಂಡು ಬಂದಿತ್ತು, ಮದ್ರಾಸಿಂದ ನಾವು ಕರ್ಕೊಂಡ್ ಬಂದಿದ್ದು. ಆ ಸಂದರ್ಭದಲ್ಲಿ ಅವ್ರಿಗೆ ಇಲ್ಲಿ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಹಳೆ ಮಠದಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ. ಅದಕ್ಕೆ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದು. ನಂತರ ಈಗ ಹಳೆ ಮಠಕ್ಕೆ ಶಿಫ್ಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೀವು ನೋಡಬಹುದು, ಹಳೆ ಮಠ ಏನಿದೆ, ಈ ಹಳೆ ಮಠದಲ್ಲಿ ಪೊಲೀಸ್ ಭದ್ರತೆಯನ್ನು ಸಹ ಒದಗಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಅವರ ಆಪ್ತರೇನಿದ್ದಾರೆ, ಸಿದ್ಧಗಂಗಾ ಶ್ರೀ ಅವರ ಆಪ್ತ ಕಿರಿಯ ಶ್ರೀ ಆಗಿರ್ಬೋದು, ಇತರರನ್ನ ಮಾತ್ರ ಒಳಗಡೆ ಬಿಡ್ತಾ ಇರ್ತಕ್ಕಂಥದ್ದು. ಯಾರನ್ನು ಸಹ ಒಳಗಡೆ ಬಿಡ್ತಾ ಇಲ್ಲ. ಎಲ್ಲಾ ಮಠದ ಸುತ್ತಮುತ್ತ ಮಠ, ಹಳೆ ಮಠ ಏನಿದೆ ಅಲ್ಲೆಲ್ಲಾ ಕಡೆ ಪೊಲೀಸ್ ಭದ್ರತೆ ಒದಗಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಯಾರಿದ್ದಾರೆ ಅವ್ರಿಗೆ ಮಾತ್ರ, ಆಪ್ತರೇನಿದ್ದಾರೆ ಅವ್ರಿಗೆ ಮಾತ್ರ ಇಲ್ಲಿ ಒಳಗಡೆಗೆ ಅವ್ರಿಗೆ ಭೇಟಿಗೆ ಅವಕಾಶ ಕೊಡ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಅಲ್ಲಿ ICU ಮಾದರಿಯಲ್ಲಿ ಒಂದು ಕೊಠಡಿಯನ್ನ ನಿರ್ಮಿಸಿದ್ದಾರೆ. ಆ ಕೊಠಡಿಯಲ್ಲೇ ಸಹ ಸಿದ್ಧಗಂಗಾ ಶ್ರೀಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅಲ್ಲಿ ಯಾರನ್ನೂ ಸಹ ಬಿಡ್ತಾ ಇಲ್ಲ ಒಳಗಡೆ. ಈಗಾಗಲೇ ಏನ್ ಮೈಸೂರಿನ ರಾಜವಂಶಸ್ಥರಾಗಿರ್ತಕ್ಕಂಥ ಯದುವೀರ್ ಒಡೆಯರು ಕೂಡ ಭೇಟಿ ನೀಡಿ ಅವರು ಸಹ ಶ್ರೀಗಳನ್ನ ಆರೋಗ್ಯವನ್ನ ವಿಚಾರಿಸಿ ಈಗ ತೆರಳಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕಿರಣ್. ಇದು ಸದ್ಯದ ಹೆಲ್ತ್ ರಿಪೋರ್ಟ್. ಸದ್ಯಕ್ಕೆ ಶ್ರೀಗಳಿಗೆ ಏನೇನು ಆಲ್ಬುಮಿನ್ ಎಕ್ಸ್ಟರ್ನಲ್ ಆಗಿ ಕೊಡ್ತಾ ಇದ್ರೆ ಅದು ಮುಂದುವರೆದಿದೆ. ಜೊತೆಗೆ ಕೃತಕ ಉಸಿರಾಟ ಏನಿದೆ ಆಗಾಗ ಕೊಡ್ತಿದ್ವಿ. ಜೊತೆಗೆ ಒಂದಷ್ಟು ಗ್ಯಾಪ್ ನ ನಂತರ ನಾರ್ಮಲ್ ಆಗಿ ಉಸಿರಾಟ ಇರುತ್ತೆ, ಆ ರೀತಿಯಾಗಿ ವ್ಯವಸ್ಥೆ ಮಾಡಲಾಗಿದೆ ಅಂತ.